ಹುಬ್ಬಳ್ಳಿಯಲ್ಲಿ ಮಗಳ ಪ್ರೀತಿಗೆ ಹೆತ್ತವರ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮದುವೆಯಾಗಿದ್ದ ಯುವತಿಯನ್ನ ಎತ್ತೊಯ್ದಿದ್ದಾರೆ ಪೋಷಕರು. ಗೋಣಿಚೀಲದಲ್ಲಿ ಆಕೆಯನ್ನ ಎತ್ತಿಕೊಂಡು ಹೋಗಿದ್ದಾರೆ. ಪೋಷಕರ ವಿರೋಧದ ನಡುವೆಯೂ ಕೂಡ ಆಕೆ ಪ್ರೀತಿಸಿದವನನ್ನ ಮದುವೆಯಾಗಿದ್ಲು. ಆದರೆ ಸುತಾರಾಮ್ ಆ ಪೋಷಕರಿಗೆ ಅದು ಇಷ್ಟ ಆಗಲಿಲ್ಲ. ಹೀಗಾಗಿ ಅವರ ಇಡೀ ಕುಟುಂಬ ಬಂದು ಆಕೆಯನ್ನು ಕರೆದುಕೊಂಡು ಹೋಗಿದೆ. ಕರೆದುಕೊಂಡು ಹೋಗಿರೋ ರೀತಿ ಮಾತ್ರ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಭೈರಿಕೊಪ್ಪದ ಯುವಕ ನಿರಂಜನ್ ಸುಷ್ಮಾ ಪ್ರೀತಿಗೆ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. 8 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ನಿರಂಜನ್ ಮತ್ತು ಸುಷ್ಮಾ. 2 ವರ್ಷಗಳ ಹಿಂದೆ ಗದಗಿನಲ್ಲಿ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿದ್ರು. ಮದುವೆ ಆಗಿದ್ರು. ಮದುವೆಯ ನೋಂದಣಿಯನ್ನು ಕೂಡ ಮಾಡಿದ್ರು. ಬಳಿಕ ಪೋಷಕರ ವಿರೋಧಕ್ಕೆ ಮಣಿದು ಇಬ್ಬರೂ ಕೂಡ ದೂರ ಇದ್ದರು. ಆದರೆ ಬಿಟ್ಟಿರಲಾಗದೆ ನಿರಂಜನ್ ಮನೆಗೆ ಬಂದಿದ್ದು ಸುಷ್ಮಾ. ಈ ವೇಳೆ ಯುವತಿ ತಂದೆ ಪರಶುರಾಮ್, ಮಾವಂದಿರಾದ ಮಹಾಂತೇಶ್, ಮಂಜು ಎನ್ನುವವರಿಂದ ಯುವತಿಯನ್ನು ಎತ್ತೊಯ್ಯಲಾಗಿದೆ, ಧಮಕಿ ಹಾಕಲಾಗಿದೆ. ಗಂಡನ ಮನೆಯಲ್ಲಿದ್ದ ಸುಷ್ಮಾಳನ್ನು ಪೋಷಕರು ನಿಜಕ್ಕೂ ಹೀಗೆ ಯಾವುದೋ ಗೋಣಿಚೀಲದಲ್ಲಿ ತುಂಬಿಕೊಂಡು ಹೋಗುವ ಹಾಗೆ ನಿರಂಜನ್ಗೂ ಕೂಡ ಧಮಕಿ ಹಾಕಿದ್ದಾರೆ. ಪೋಷಕರು ಸದ್ಯ ರಕ್ಷಣೆಗಾಗಿ ಹುಬ್ಬಳ್ಳಿಯ ಪೊಲೀಸರ ಮೊರೆ ಹೋಗಿದ್ದಾರೆ. ಪ್ರೇಮಿಗಳು ಸುಮ್ಮನೆ ಇರ್ಬೇಕ ಮತ್ ಮಿಸ್ಗಿದಿ ಸುಮ್ಮನೆ ಇರ್ಬೇಕ ಮತ್ ಮಿಸ್ಗಿದಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಹೊಡೆಯೋದು ಬಡಿಯೋದೇನು ಮಾಡಬೇಡಿ, ಆಕೆಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿ ಅವನು ರಿಕ್ವೆಸ್ಟ್ ಮಾಡ್ಕೊತಾನೆ. ಆದರೆ ಅವರು ಮಿಸ್ಗಾಡ್ಬೇಡ, ನೀನು ಸುಮ್ಮನಿದ್ರೆ ಸರಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ಸದ್ಯ ಪೊಲೀಸರು ಏನು ಹೇಳ್ತಾರೆ, ಇವರಿಬ್ಬರನ್ನ ಒಂದು ಮಾಡೋ ನಿಟ್ಟಿನಲ್ಲಿ ಏನು ನಡೀತಾ ಇದೆ ಅಂತ? ದಶರಥ್, ನಿರಂಜನ್ ಮತ್ತು ಸುಷ್ಮಾ ಅಂತೇಳಿ ಇವರು ಕಳೆದ 8 ವರ್ಷದಿಂದ ಪ್ರೀತಿಯಲ್ಲಿ ಇದ್ರು. ಆದ್ರೆ ಕಳೆದ 2 ವರ್ಷಗಳ ಹಿಂದೆ ಅಂದರೆ ಸುಷ್ಮಾ ಮತ್ತು ಇಲ್ಲಂದ್ರೆ ನಿರಂಜನ್ ಒಂದು ಗದಗಿನ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆ ಆಗ್ತಾರೆ. ಮದುವೆ ಆದಾಗ ಸಹಿತ ಇಲ್ಲಿನ ಸುಷ್ಮಾಳ ಕುಟುಂಬ ಏನಿತ್ತು ನಿರಂತರವಾಗಿ ಈ ಒಂದು ಕುಟುಂಬಕ್ಕೆ ಏನು ಅಂತಂದ್ರೆ ಅಂದ್ರೆ ಈ ಇಬ್ಬರು ಪ್ರೇಮಿಗಳಿಗೆ ನಿರಂತರವಾಗಿ ಒಂದು ಕಿರುಕುಳವನ್ನ ಕೊಡ್ತಾನೆ ಇದ್ರು. ಆದ್ರೆ ಪೋಷಕರ ವಿರೋಧಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ಮಣಿದೇನೆ ಇಲ್ಲಿ ಇವರು ಹುಬ್ಬಳ್ಳಿಯ ಒಂದು ಭೈರಿಕೊಪ್ಪದಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ಜೀವನ ಇದಾರೆ ಅಂತ ಗೊತ್ತಾದ ಬಳಿಕ ಮನೆಯವರು ಬರ್ತಾರೆ. ಮನೆಯವರು ಬಂದು ಅಂದ್ರೆ ಗೋಣಿ ಚೀಲ ಟೈಪ್ ರೀತಿಯಲ್ಲಿ ಆ ಸುಷ್ಮಾಳನ್ನ ಹೊತ್ತುಕೊಂಡು ಹೋಗಿದ್ದಾರೆ. ಈಗ ನಿರಂಜನ್ ಒಂದ್ ಕಡೆ ಅಂತಂದ್ರೆ ನವನಗರ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದು ಅಲ್ಲದೆ ಇಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಸುಷ್ಮಾಗೆ ಯಾವುದೇ ರೀತಿಯಾಗಿ ತೊಂದರೆ ಕೊಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಒಂದು ಮನವಿ ಮಾಡಿದ್ದಾನೆ ದಶರಥ್. ಎಸ್, ಥ್ಯಾಂಕ್ ಯು.